ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲ್ ಅನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಭೂಮಿಯ ಕೆಳಗಡೆ ಇರುವವರ ಬಗ್ಗೆ ಮಾತನಾಡುತ್ತಾರೆ. ಭೂಮಿಯ ಕೆಳಗಡೆ ಇರುವವರು ಎಂದರೆ ಯಾರು? ಭೂಮಿಯ ಕೆಳಗಡೆ ಇರುವವರು ಎಂದರೆ ಏನು? ಈ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕಡೆಯವರೆಗೂ ಪೂರ್ತಿಯಾಗಿ ನೋಡಿರಿ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ರಿಂದ 11ನೇ ವಾಕ್ಯವನ್ನು ನೋಡಿರಿ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬ ವಾಕ್ಯವು ಕಾಣಿಸುತ್ತದೆ. ಈ ವಾಕ್ಯದಲ್ಲಿ ಭೂಮಿಯ ಕೆಳಗಡೆ ಇರುವವರು ಎಂಬ ಪದಕ್ಕೆ ಸಂಬಂಧಿಸಿದ ಆಳವಾದ ಆತ್ಮೀಯ ಅರ್ಥವನ್ನು ಈ ವಿಡಿಯೋದೊಳಗೆ ನಾವು ಕಲಿತುಕೊಳ್ಳೋಣ. ಭೂಮಿಯ ಕೆಳಗಿನವುಗಳಿಗಾಗಿ ಬೈಬಲ್ ಏನು ಹೇಳುತ್ತದೆ? ಯಾವುದರ ಕುರಿತು ಮಾತನಾಡುತ್ತದೆ? ನಿಜವಾಗಲೂ ಭೂಮಿಯ ಕೆಳಗಡೆ ಇರುವವರು ಯಾರು? ಈ ಪ್ರಶ್ನೆಗಳಿಗೆ ಈ ವಾಕ್ಯದ ಮೂಲಕ ಸಮಾಧಾನವನ್ನು ಹುಡುಕೋಣ. ಮೇಲಾಗಿ ಈ ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ಒಳ್ಳೆಯ ವಿಷಯಗಳನ್ನು ಕಲಿತುಕೊಳ್ಳಬಹುದು. ಈ ವಾಕ್ಯವು ನಮಗೆ 3 ಲೋಕಗಳ ಕುರಿತು ಮಾತನಾಡುತ್ತದೆ. ಪರಲೋಕದಲ್ಲಿರುವವರು ಆಗಲಿ, ಭೂಮಿಯ ಮೇಲೆ ಇರುವವರಾಗಲಿ, ಭೂಮಿಯ ಕೆಳಗಡೆ ಇರುವವರಾಗಲಿ, ಹೀಗೆ 3 ಲೋಕಗಳ ಕುರಿತು ಅಥವಾ 3 ಭಾಗಗಳಾಗಿ ವಿಂಗಡಿಸಿ ತೋರಿಸುತ್ತದೆ. ಈ 3 ಭಾಗಗಳು ಏನೆಂದು ನಾವು ನೋಡಬೇಕು. ಇದು ಕೇವಲ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ಮಾತ್ರವೇ ಅಲ್ಲ. ವಿಮೋಚನಾ ಕಂಡ 20ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡಿರಿ. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಇಲ್ಲಿ ಸಹ ಆಕಾಶ, ಭೂಮಿ, ಭೂಮಿಯ ಕೆಳಗಡೆ ಎಂದು ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಕಟಣೆ ಗ್ರಂಥದಲ್ಲಿ ಸಹ 5ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡಿರಿ. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದರಲ್ಲಿ ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನು ಸಿಕ್ಕಲಿಲ್ಲವಾದ ಕಾರಣ ಎಂದು ಮಾತನಾಡುತ್ತಾರೆ. ಪ್ರಕಟಣೆ ಗ್ರಂಥದಲ್ಲಿ ಸಹ ಆಕಾಶ, ಭೂಮಿ, ಭೂಮಿಯ ಕೆಳಗಡೆ ಎಂದು ಮಾತನಾಡುತ್ತಾರೆ. ಈಗ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10-11ನೇ ವಾಕ್ಯ, ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂದು ಮಾತನಾಡುತ್ತಾರೆ. 3 ಭಾಗಗಳಾಗಿ ವಿಂಗಡಿಸಿ 3 ಲೋಕಗಳಾಗಿ ನಾವು ನೋಡುತ್ತೇವೆ. ಅದರಲ್ಲಿ ಮೊದಲನೆಯದು ಆಕಾಶಮಂಡಲ. ಆಕಾಶಮಂಡಲ ಎಂದರೆ ಪರಲೋಕ ಎಂದು ಸಹ ಸ್ವಲ್ಪ ಕಡೆ ಬರೆಯಲ್ಪಟ್ಟಿದೆ. ಪರಲೋಕ ಇಲ್ಲವೆಂದರೆ ಆಕಾಶಮಂಡಲ, ಸ್ವರ್ಗ ಇವೆಲ್ಲವೂ ಸಹ ಮೊದಲನೆಯ ಸ್ಥಾನ. ಇದನ್ನು ಇಂಗ್ಲಿಷ್ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಹೆವೆನ್ಸ್ ಎಂದು ಇದೆ. ಕನ್ನಡ ಬೈಬಲ್ನಲ್ಲಿ ಪರಲೋಕ ಎಂದು ಬರೆಯಲ್ಪಟ್ಟಿದೆ. ದೇವರ ನಿವಾಸ ಸ್ಥಳ, ಪವಿತ್ರ ದೇವದೂತರು ನೆಲೆಸುವಂತಹ, ಆರಾಧಿಸುವಂತಹ ಸ್ಥಳ. ಪರಿಶುದ್ಧರು ಪರಿಶುದ್ಧತೆ ಹೊಂದಿದಂತಹ, ನೀತಿಯನ್ನು ಕಾಪಾಡಿಕೊಂಡು ವಿಮುಕ್ತಿಯನ್ನು ಹೊಂದಿದ ವಿಶ್ವಾಸಿಗಳ ಆತ್ಮವು ನೆಲೆಸುವಂತಹ ಸ್ಥಳ ಸಹ ಪರಲೋಕವೇ. ಹಾಗೆ ಪರಲೋಕವೆಂಬ ಲೋಕದ ಕುರಿತು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯವೇ. ಎರಡನೆಯದು ಭೂಮಿಯ ಮೇಲೆ ಎಂದು ಮಾತನಾಡುತ್ತಾರೆ. ಭೂಮಿಯ ವಿಷಯ ಕುರಿತು ಸಹ ನಮಗೆ ತಿಳಿದಿದೆ. ಪ್ರಸ್ತುತ ಭೂಮಿಯ ಮೇಲೆ ಜೀವಿಸುವ ಎಲ್ಲರೂ ರೆಪ್ರೆಸೆಂಟೇಷನ್ ಮಾಡುವಂತಹ ಲೋಕ. ಎಲ್ಲರನ್ನು ಸಹ ಬೆರೆಸಿ ಹೇಳುವಂಥದ್ದು. ವಿಶ್ವಾಸಿಗಳು ಅವಿಶ್ವಾಸಿಗಳು ಸಹ ಬೆರೆಸಿ ಇರುತ್ತಾರೆ. ಮುಕ್ತರು ವಿಮುಕ್ತರು ಸಹ ಬೆರೆಸಿ ಇರುತ್ತಾರೆ. 2 ವಿಧದ ಮನುಷ್ಯರು ಸಹ ಇರುತ್ತಾರೆ. ಭೂಮಿಯ ಮೇಲೆ ಬದುಕಿ ಜೀವಿಸುವಂತಹ ವ್ಯಕ್ತಿಗಳನ್ನು ರೆಪ್ರೆಸೆಂಟೇಷನ್ ಎನ್ನುತ್ತಾರೆ. ಇನ್ನು 3ನೆಯದು ಭೂಮಿಯ ಕೆಳಗಡೆ ಇರುವವರ ಕುರಿತು ಸಿಂಪಲ್ ಆಗಿ ಇದನ್ನು ಹೇಳಬೇಕಾದರೆ ಭೂಮಿಯ ಕೆಳಗಡೆ ಯಾರು ಇರುತ್ತಾರೆ ಎಂದರೆ ಡೆಡ್ಸ್, ಮೃತರು ಇರುತ್ತಾರೆ. ಭೂಮಿಯ ಕೆಳಗಡೆ ಮೃತರ ರಾಜ್ಯ ಇರುತ್ತದೆ. ಶಿಯೋಲ್ ಅಥವಾ ಹೆಡೆಸ್, ಪತನವಾದ ದೇವದೂತರು ಇರುತ್ತಾರೆ. ಪತನವಾದ ದೆವ್ವದ ಆತ್ಮಗಳು ಇರುತ್ತಾರೆ. ಇವರ ಜೊತೆಯಲ್ಲಿಯೇ ಮರಣಿಸಿದವರು, ವಿಮುಕ್ತಿ ಹೊಂದದವರು, ಪರಿಶುದ್ಧತೆ ಇಲ್ಲದೆ
ಪಾಪದಲ್ಲಿ ಕೂಡಿದ ಸತ್ತು ಹೋದಂತಹ ಆತ್ಮಗಳು ಇರುತ್ತಾರೆ. ಆತ್ಮಗಳು ನೆಲೆಸುವ ಪ್ರದೇಶವೂ ಸಹ ಪಾಪ ಮಾಡಿ ನೆಲೆಸುವಂತಹ ಭೂಮಿಯ ಕೆಳಗಡೆ ಇರುವಂತಹ ಪ್ರದೇಶ ಭೂಮಿ. ಪ್ರತಿ ಕಡೆ ಸಹ ಭೂಮಿ ಒಳಗಡೆ ಏನಿದೆ ಅಂದರೆ ಆ ಭೂಮಿ ನೇತಾಡುತ್ತಿರುವ ಕೆಳಗಡೆ ಏನಿದೆಯೋ ಸಹ ನಮಗೆ ಪ್ರಶ್ನಾರ್ಥಕವಾಗಿ ಇದೆ. ಇದು ಸೈಂಟಿಫಿಕಲ್ ಪ್ರಕಾರ ಇಲ್ಲಿಯವರೆಗೂ ಸಹ ಸಾಬೀತು ಆಗಲಿಲ್ಲ. ಬೈಬಲ್ ಪ್ರಕಾರ ಸಹ ಅವುಗಳನ್ನು ಸ್ವಲ್ಪ ವಿಭಾಗಗಳಾಗಿ ನಾವು ನೋಡುತ್ತೇವೆ. ಭೂಮಿಯ ಕೆಳಗಡೆ ಎಂಬುದರ ಕುರಿತು ನಾವು ಬೇಸಿಕ್ ಆಗಿ ಕಲಿತುಕೊಳ್ಳಬೇಕಾದ ಸ್ವಲ್ಪ ಅಂಶಗಳು ಇದ್ದಾವೆ. ಅವುಗಳನ್ನು ನಾವು 3 ಭಾಗಗಳಾಗಿ ನೋಡಬೇಕು. ಭೂಮಿಯ ಕೆಳಗಡೆ ಎಂಬುದು ಮೊದಲನೆಯದು ಮೃತರ ರಾಜ್ಯ ಇರುತ್ತದೆ. ಮೃತರ ರಾಜ್ಯ ಎಂದರೆ ಶಿಯೋಲ್, ಇಲ್ಲವೆಂದರೆ ಮೃತರ ಲೋಕ. ಸತ್ತು ಹೋದ ಮೇಲೆ ಪ್ರತಿಯೊಂದು ಆತ್ಮವು ನೆಲೆಸುವಂತಹ ಸ್ಥಳ ಅದು. ಎಲ್ಲ ಮೃತರು ಸಹ ಹೋಗುವಂತಹ ಸ್ಥಳ ಅದು. ನೀತಿವಂತರು ದುಷ್ಟರು 2 ಬಗೆ ಅವರು ಹೋಗುವಂತಹ ಸ್ಥಳ. ಆದರೆ ಅಲ್ಲಿ ದೇವರಿಂದ ಬೇರೆ ಮಾಡಲ್ಪಡುತ್ತಾರೆ. ಆದಿಕಾಂಡ 37ನೇ ಅಧ್ಯಾಯ 35ನೇ ವಾಕ್ಯವನ್ನು ನೋಡಿರಿ. ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದ್ಯಾಗೋ ಶಾಂತಿಯನ್ನು ಹೊಂದಲೊಲ್ಲದೆ ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. ಹೀಗೆ ತಂದೆಯು ಮಗನಿಗೋಸ್ಕರ ಅಳುತ್ತಿದ್ದನು. ಕೀರ್ತನೆಗಳು 88:12ನೇ ವಾಕ್ಯದಲ್ಲಿ ಕತ್ತಲೆಯ ಲೋಕದಲ್ಲಿ ನಿನ್ನ ಮಹತ್ ಕಾರ್ಯಗಳು, ಮರೆವೆಯ ದೇಶದಲ್ಲಿ ನಿನ್ನ ನೀತಿಯು ತಿಳಿಯಪಡುವವು. ಇಂತಹ ವಾಕ್ಯಗಳು ಕಾಣಿಸುತ್ತವೆ. ಮೃತರ ರಾಜ್ಯದಲ್ಲಿ ಪ್ರತಿಯೊಬ್ಬರು ಬಂದಿಯಾಗಬೇಕು. ಅಂದರೆ ಯೇಸು ಕ್ರಿಸ್ತನು ಯಾವಾಗ ವಿಮೋಚನೆಯನ್ನು ಕೊಟ್ಟರು, ಆತನ ಪುನರುತ್ಥಾನದಲ್ಲಿ ಮರಣದ ಕೊಂಡಿಯನ್ನು ಮುರಿದು ಜಯವನ್ನು ಉಂಟು ಮಾಡಿದರು. ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು ಆತನು ಜಯವನ್ನು ಕೊಡುವರು. ಆತನ ಸಂಗಡ ನೀತಿವಂತರಾಗಿ ತೀರ್ಪು ಹೊಂದಿದ ಅವರು ಮಾತ್ರವೇ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಅವರು ಮಾತ್ರವೇ ಮೃತರ ರಾಜ್ಯದಿಂದ ತಪ್ಪಿಸಿಕೊಂಡು ಪರದೈಸಿ ಎಂಬ ಪ್ರದೇಶಕ್ಕೆ, ದೇವರ ರಾಜ್ಯಕ್ಕೆ, ಪರಲೋಕಕ್ಕೆ ಹೋಗುವ ಅವಕಾಶವಿರುತ್ತದೆ. ಮೊದಲನೆಯದು ಮೃತರ ರಾಜ್ಯ ಎಂಬ ಶಿಯೋಲ್ ಎಂಬುದರ ಪ್ರದೇಶದ ಕುರಿತು. ಇನ್ನು 2ನೆಯ ವಿಷಯ, ಅಲ್ಲಿ ಯಾರು ಇರುತ್ತಾರೆ, ಅಲ್ಲಿ ಯಾರು ನೆಲೆಸುತ್ತಾರೆ ಎಂದರೆ ಪತನವಾದ ದೇವದೂತರು ಇರುತ್ತಾರೆ, ದೆವ್ವದ ಆತ್ಮಶಕ್ತಿಗಳು ಇರುತ್ತಾರೆ. ಆ ದೆವ್ವದ ಆತ್ಮಶಕ್ತಿಯಿಂದ ಪತನವಾದ ದೇವದೂತರು ಯಾರನ್ನು ಪೀಡಿಸಿ ಅವುಗಳಿಗೆ ಒಳಗಾಗಿ ಅವುಗಳ ಜೊತೆಯಲ್ಲಿ ಸ್ನೇಹ ಮಾಡಿ ಹೋಗುತ್ತಾರೋ ಅವರು ಸತ್ತು ಹೋದಾಗ ಅವರ ಆತ್ಮಗಳು ಸಹ ಅವರ ಜೊತೆಯಲ್ಲೇ ನೆಲೆಸುತ್ತಾರೆ. ಪತನವಾದ ದೇವದೂತರು ಫಾಲೆನ್ಸ್ ಏಂಜಲ್ಸ್ ಅನ್ನು ಬಂಧಿಸಿ ಶಿಕ್ಷಿಸುವುದಕ್ಕೆ ಪ್ರತ್ಯೇಕವಾದ ಸ್ವಲ್ಪ ವಿಧಾನಗಳಿದ್ದಾವೆ. ಮೊದಲನೆಯದು ಟಟೋರೆಸ್ಟ್ ಎಂಬ ಸ್ಥಳ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡಿರಿ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಅಂದರೆ ಇಲ್ಲಿ ಗಾಢಾಂಧಕಾರವಾದ ಒಂದು ದೊಡ್ಡ ಕತ್ತಲೆಯಿಂದ ಕೂಡಿದ ಕತ್ತಲೆಯ ಗುಂಡಿ ಇದೆ. ಟಾಟರೆಸ್ ಪ್ರದೇಶ ಇದು ಬಂಧಿಸಲ್ಪಟ್ಟ ಪತನವಾದ ದೇವದೂತರ ಕುರಿತು ಮಾತನಾಡುವ ಇನ್ನೊಂದು ಪ್ರಪಾತ, ಕತ್ತಲೆಯ ಪ್ರಪಾತ, ದ ಅಬಿಸ್ ಎಂದು ಇರುತ್ತದೆ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಅಲ್ಲಿ ಕಾಣಿಸುವಂತಹ ದೆವ್ವ ಹಿಡಿದಂಥ ವ್ಯಕ್ತಿ ಯೇಸುವನ್ನು ಪಾತಾಳಕ್ಕೆ ಹೋಗಿಬಿಡುವಂತೆ ನಮಗೆ ಆಜ್ಞೆ ಮಾಡಬೇಡವೆಂದು ಅವು ಆತನನ್ನು ಬೇಡಿಕೊಂಡವು. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 1-2ನೇ ವಾಕ್ಯಗಳನ್ನು ನೋಡಿರಿ. ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು ಎಂದು ನಮಗೆ ತಿಳಿಸುತ್ತದೆ. ಹಾಗೆ ನಮಗೆ ಪತನವಾದ ಫಾಲೆನ್ಸ್ ಏಂಜಲ್ಸ್ಗೆ, ದೇವದೂತರಿಗೆ, ದೆವ್ವದ ಶಕ್ತಿಗಳಿಗೆ ಸಹ ಒಂದು ಟಾಟರೆಸ್ ಸ್ಥಳ ಎಂಬುದು ಕತ್ತಲೆ ಶಕ್ತಿಯಿಂದ ಕೂಡಿದ ಒಂದು ಅಧೋಲೋಕವೂ ಇದೆ. ಅವರನ್ನು ಸರಪಣಿಗಳಿಂದ ಬಂಧಿಸಿ ಬಾಧಿಸುವಂತಹ ಸ್ಥಳ ಇರುತ್ತದೆ. ಇನ್ನು 3ನೆಯದು ವಿಶ್ವಾಸಿಗಳ ಆತ್ಮ ಪಾಪದಿಂದ ಕೂಡಿದ ಅವಿಶ್ವಾಸಿಗಳ ಸಹ ಸತ್ತು ಹೋದ ಮೇಲೆ ಆ ಆತ್ಮಗಳು ನೆಲೆಸುವಂತಹ ಪ್ರದೇಶ ಸಹ ಇದೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೂ ನೋಡಿರಿ. ಐಶ್ವರ್ಯವಂತನು ಮತ್ತು ಲಾಜರನ ಸಂಭವವನ್ನು ನೋಡುತ್ತೇವೆ. ಆ ಘಟನೆ ಹಿಡಿದು ಅವಿಶ್ವಾಸದಿಂದ ಇರುವಂತಹ ನೀತಿ ಇಲ್ಲದವರು
ನೀತಿ ಇಲ್ಲದವರು, ಪರಿಶುದ್ಧತೆ ಇಲ್ಲದವರು, ಹೀಗೆ ಇರುವಂತಹ ಎಲ್ಲರೂ ಸಹ ಬಂಧಿಸಲ್ಪಡುವಂತಹ ಲೋಕ ಸಹ ಇದೆ. ಮನುಷ್ಯರನ್ನು ಭೂಮಿಯ ಕೆಳಗಡೆ ಇರುವಂತಹ ಪಾತಾಳದಲ್ಲಿ ಬಂಧಿಸಬೇಕು ಎಂಬ ಪರಿಕಲ್ಪನೆ ಅಸಲಿಗೆ ದೇವರ ಉದ್ದೇಶವಲ್ಲ. ಅದು ಕೇವಲ ಬಿದ್ದು ಹೋದಂತಹ ದುಷ್ಟನ ಸಂಬಂಧದ ದೇವದೂತರ ಕುರಿತು, ದುಷ್ಟ ಸಂಬಂಧವಾದ ದೂತರು, ದೆವ್ವದ ಶಕ್ತಿಗಳ ಕುರಿತು ಮಾತ್ರವೇ ಅದನ್ನು ಸಿದ್ಧ ಮಾಡಿ ಅವರಿಗೆ ಶಿಕ್ಷೆ ಅನುಭವಿಸುವಂತಹ ಒಂದು ಕೇಂದ್ರವಾಗಿ ಮಾಡಿದ್ದಾರೆ. ಅವರನ್ನು ಅನುಸರಿಸಿ ಈ ಫಾಲೆನ್ ಏಂಜಲ್ಸ್ ಆಗಲಿ ದೆವ್ವದ ಶಕ್ತಿಗಳ ಪ್ರಭಾವದಿಂದ ತುಂಬಿ ಹೋಗಿ ಪರಿಶುದ್ಧತೆ ಇಲ್ಲದೆ, ವಿಶ್ವಾಸವಿಲ್ಲದೆ ಯಾರು ಬಿದ್ದು ಹೋಗಿರುತ್ತಾರೋ, ಹಾಗೆ ಬಿದ್ದು ಹೋದಂತಹ, ಕೆಟ್ಟು ಹೋದಂತಹ ಮನುಷ್ಯರ ಆತ್ಮಗಳು ಸಹ ನೆಲೆಸುವಂತಹ ಪ್ರದೇಶ ಸಹ ಅದೇ. ಪಾಪವು ತುಂಬಿ ಹೋಗಿ ದೇವರಿಂದ ದೂರ ಹೋಗಿ ಆ ದೆವ್ವದ ಶಕ್ತಿಗಳಿಗೋಸ್ಕರ, ಆ ದೇವದೂತಗಳಿಗೋಸ್ಕರ ಸಿದ್ಧ ಮಾಡಿದಂತಹ ಆ ನಿಬಂಧನೆ ಎಂಬ ಬೆಂಕಿಯ ಕೆರೆ ಎಂಬುದು ನಮಗೋಸ್ಕರ ಎದುರು ನೋಡುತ್ತಿರುತ್ತದೆ. ಈ ಹಾಡೆಸ್ ಕುರಿತು ಬೈಬಲ್ ಪ್ರಕಾರ ಹೇಳಬೇಕಾದರೆ ತುಂಬ ವಿಷಯಗಳನ್ನು ಹೇಳಬೇಕು. ಆದರೆ ಇದನ್ನು ಸರಳವಾಗಿ ಒಂದು ಮಾತಿನಲ್ಲಿ ನಾನು ತಿಳಿಸುತ್ತೇನೆ. ಹಾಡೆಸ್ ಎಂಬುದು ಬಹುತೇಕ 3 ಭಾಗಗಳಾಗಿ ಇರುತ್ತದೆ. ಒಂದು, ಅಬ್ರಹಾಮನ ಎದೆ ಎಂದು ಕರೆಯಲ್ಪಡುವ ಸ್ಥಳ. ಅದು ಒಳ್ಳೆಯವರಿಗೆ, ಪರಿಶುದ್ಧರಿಗೆ ಆಶ್ರಯ ಕೊಡುವಂತಹ ಸ್ಥಳ. ಅದನ್ನು ಸೆರೆ ಎಂದು ಸಹ ಕರೆಯುತ್ತಾರೆ. ಅನಂತರ ವೇದನೆಗಳನ್ನು ಅನುಭವಿಸುವಂತಹ ಸ್ಥಳ. ಕೆಟ್ಟವರಿಗೆ ಅವರ ಪಾಪವನ್ನು ಹಿಡಿದು ಶಿಕ್ಷೆಯನ್ನು ವಿಧಿಸುತ್ತಾರೆ. ಅವರು ನರಕದಲ್ಲಿ ಬಾಧೆಯನ್ನು ಅನುಭವಿಸುವಂತಹ ಸ್ಥಳ. ಆ ವೇದನೆಯ ಸ್ಥಳ ಶಿಯೋಲ್ ಎನ್ನುತ್ತಾರೆ. ಇವೆರಡೂ ಅಲ್ಲದೆ ಮಧ್ಯದಲ್ಲಿ ಒಂದು ದೊಡ್ಡ ಅಧೋಲೋಕ ಇರುತ್ತದೆ. ಅಧೋಲೋಕ ಎಂಬುದು ಭಯಂಕರವಾದದ್ದು. ಇದರಲ್ಲಿಯೇ ಆ ಬಿದ್ದು ಹೋದಂತಹ ದೇವದೂತರು, ದೆವ್ವದ ಶಕ್ತಿಗಳು ಬಂಧಿಸಲ್ಪಟ್ಟು ನರಕ ಯಾತನೆ ಅನುಭವಿಸುತ್ತಿರುವ ಪರಿಸ್ಥಿತಿಯನ್ನು ಕತ್ತಲೆಯ ಗುಂಡಿಯಲ್ಲಿ ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ನೋಡಿದನು ಎಂಬ ವಾಕ್ಯವು ನಾವು ನೋಡುತ್ತೇವೆ. ಹೀಗೆ 3 ಲೋಕಗಳು ಮುಖ್ಯವಾಗಿ ಭೂಮಿಯ ಕೆಳಗಡೆ ಎಂಬ ಕಾನ್ಸೆಪ್ಟ್ ಕುರಿತು ತಿಳಿದುಕೊಳ್ಳಬಹುದು. ಹಾಗೆ ಭೂಮಿಯ ಕೆಳಗೆ ಎಂದು ಯಾಕೆ ಬರೆಯಲ್ಪಟ್ಟಿದೆ ಅಂದರೆ, ಭೂಮಿಯ ಕೆಳಗಡೆ ಇರುವವರ ವಿಷಯ ತಿಳಿಯಬೇಕು. ಭೂಮಿಯ ಕೆಳಗಡೆ ಇರುವವರು ಆಗಲಿ, ಭೂಮಿಯ ಮೇಲೆ ಇರುವವರಾಗಲಿ, ಪರಲೋಕದಲ್ಲಿರುವವರಾಗಲಿ, 3 ಲೋಕದಲ್ಲಿ ಇರುವವರ ಬಗ್ಗೆ ಯಾಕೆ ಪ್ರಸ್ತಾಪಿಸಲ್ಪಟ್ಟಿದ್ದಾರೆ ಎಂದರೆ, ಅದ್ಭುತವಾದ ಘಟನೆಯನ್ನು ಭವಿಷ್ಯವಾಣಿಯಾಗಿ ಹೇಳಲ್ಪಟ್ಟ ಮಾತು. ಅದು ವಾಕ್ಯವನ್ನು ಸ್ಪಷ್ಟವಾಗಿ ನೋಡಿದರೆ ಏಸಾಯನ ಗ್ರಂಥ 45ನೇ ಅಧ್ಯಾಯ 23ನೇ ವಾಕ್ಯ, ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ. ಅದನ್ನು ಹಿಂತೆಗೆಯನು, ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ ಎಂದು ಮಾತನಾಡಿದ್ದಾರೆ. ಸೊ ಪೌಲನು ಈ ಭವಿಷ್ಯವಾಣಿಯನ್ನು ಯೇಸು ಸ್ವಾಮಿಗೆ ಹೋಲಿಸಿ ಯೇಸು ಕ್ರಿಸ್ತನ ದೈವತ್ವವನ್ನು ಸ್ಥಾಪಿಸಿದರು. ಅದಕ್ಕೆ 3 ಲೋಕದ ಮೇಲೂ ಸಹ ಯೇಸು ಕ್ರಿಸ್ತನು ಸಂಪೂರ್ಣವಾದ ಅಧಿಕಾರವನ್ನು ನೆನಪು ಮಾಡಿದ್ದಾರೆ. ಅದು ಯೇಸು ಕ್ರಿಸ್ತನಿಗೆ ಇರುವಂತಹ ಅಧಿಕಾರ 3 ಲೋಕಗಳ ಮೇಲೆ ಇದೆ. ಹೇಳಿಕೊಂಡ 3 ಲೋಕಗಳ ಮೇಲೆಯೂ ಅಧಿಕಾರವಿದೆ. ಪರಲೋಕದಲ್ಲಿ ಪವಿತ್ರ ದೇವದೂತರು, ಪರಿಶುದ್ಧತೆಯಿಂದ ಕೂಡಿದ ಮನುಷ್ಯರ ಆತ್ಮಗಳ ಮೇಲೆ ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾದ ಅಧಿಕಾರವಿದೆ ಎಂದು ಹೇಳುವುದಕ್ಕೆ, ನೆಕ್ಸ್ಟ್ ಭೂಮಿಯ ಮೇಲೆ ಜೀವಿಸುವಂತಹ ಎಲ್ಲ ಮಾನವರು, ವಿಶ್ವಾಸಿಗಳು ಮತ್ತು ಅವಿಶ್ವಾಸಿಗಳು ಇಬ್ಬರ ಮೇಲೂ ಸಹ ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾದ ಅಧಿಕಾರವಿದೆ. ಹಾಗೆ ಭೂಮಿಯ ಕೆಳಗಡೆ ಇರುವ ಆತ್ಮಗಳು ಸಹ ಅಂಗೀಕರಿಸಬೇಕು. ದೆವ್ವದ ಆತ್ಮಗಳು, ಪತನವಾದ ದೇವದೂತರು ಎಲ್ಲರೂ ಸಹ ದೇವರನ್ನು ಒಪ್ಪಿಕೊಳ್ಳುತ್ತಾರೆ. ಅವುಗಳ ಮೇಲೂ ಸಹ ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾದ ಅಧಿಕಾರವಿದೆ. ಹಾಗೆ 3 ಲೋಕದ ಮೇಲೆ ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾದ ಅಧಿಕಾರವನ್ನು ಗುರುತಿಸುವುದಕ್ಕೆ ಪೌಲನು ಮಾತನಾಡಿದನು. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡಿರಿ. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ, ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಅಧಿಕಾರವು ಕೇವಲ ಯೇಸು ಕ್ರಿಸ್ತನಿಗೆ ಮಾತ್ರವೇ ಇದೆ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಾಕ್ಯವನ್ನು ನೋಡಿರಿ. ಅಂದರೆ ಯೋನಾನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ, ಹಾಗೆಯೇ ಮನುಷ್ಯ ಕುಮಾರನು 3 ದಿನ ರಾತ್ರಿ ಹಗಲು ಗರ್ಭದೊಳಗೆ ಇರುವವನು. ಅಂದರೆ ಮೃತರ ಲೋಕಕ್ಕೂ ಸಹ ಹೋದರು. ಸಂಪೂರ್ಣ ಅಧಿಕಾರವು ಆತನಿಗೆ ಇದೆ.
ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 18ರಿಂದ 20ನೇ ವಾಕ್ಯದವರೆಗೂ ನೋಡಿರಿ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. ಇದಲ್ಲದೆ ಆತನು ಆತ್ಮರೂಪನಾಗಿ ಆತ್ಮಗಳ ಬಳಿಗೆ ಹೋದರು. ಆತ್ಮಗಳ ಬಳಿಗೆ ಅಂದರೆ ಪೂರ್ವ ಕಾಲದಲ್ಲಿ ನೋಹಾನನು ನಾವೆಯನ್ನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದಾಗ ಆತನಿಗೆ ಅವಿಧೇಯರಾಗಿದ್ದ ಅವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ರಿಂದ 10ನೇ ವಾಕ್ಯವನ್ನು ನೋಡಿರಿ. ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಏರಿ ಹೋದನೆಂದು ಹೇಳಿದರಲ್ಲಿ ಭೂಮಿಯು ಅಧೋಭಾಗಕ್ಕೆ ಇಳಿದನೆಂತಲೂ ಹೇಳಿದ ಹಾಗಾಯಿತಲ್ಲ. ಇಳಿದು ಬಂದವನು ಮೇಲಣ ಎಲ್ಲ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ. ಪ್ರತಿ ಕಡೆಯೂ ಪ್ರತಿ ಸಂದರ್ಭದಲ್ಲಿಯೂ ಬೈಬಲ್ ವಾಕ್ಯದಲ್ಲಿ ಮಾತನಾಡಿದ ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಭೂಮಿಯ ಕೆಳಗಡೆ ಇರುವ ಪಾತಾಳದಲ್ಲಾಗಲಿ ಪ್ರತಿ ಕಡೆಯೂ ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾದ ಅಧಿಕಾರವೂ ಇದೆ. ಪ್ರತಿ ಕಡೆಯಲ್ಲಿಯೂ ಯೇಸು ಕ್ರಿಸ್ತನ ಅಧಿಕಾರವನ್ನು ಪ್ರಕಟಪಡಿಸುತ್ತದೆ. ಪರಲೋಕದಲ್ಲಿರುವವರಾಗಲಿ ಭೂಮಿಯ ಮೇಲೆ ಇರುವವರಾಗಲಿ ಭೂಮಿಯ ಕೆಳಗಡೆ ಇರುವವರಾಗಲಿ ಪ್ರತಿಯೊಬ್ಬರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವವರು ಎಂದು ಮಾತನಾಡುತ್ತಾರೆ. ಇಲ್ಲಿ ಇನ್ನೊಂದು ವಿಚಿತ್ರವೇನು ಎಂದರೆ ಆ ಮೊಣಕಾಲು ಎಂಬುದು 2 ವಿಧವಾದ ಮೊಣಕಾಲುಗಳು ಇರುತ್ತವೆ. ಒಂದು ಪ್ರೀತಿಯಿಂದ ವಿಧೇಯತೆಯಿಂದ ವಿಶ್ವಾಸಿಗಳು ಸ್ವ ಇಚ್ಛೆಯಿಂದ ದೇವರಿಗೆ ಒಳಗಾಗುವಂತಹ ಸ್ಥಿತಿ, ಹಾಗೆ ಮೊಣಕಾಲು ಹಾಕುವಂತಹ ಸ್ಥಿತಿ. ಇನ್ನು 2ನೆಯದು ಭಯದಿಂದಲೂ ಬಲವಂತದಿಂದಲೂ ಅವಿಶ್ವಾಸಿಗಳು ದೆವ್ವದ ಆತ್ಮಗಳು ಅನಿವಾರ್ಯಕ್ಕೆ ಒಳಗಾಗಿ ಬಲವಂತವಾಗಿ ಏನು ದಿಕ್ಕು ತೋರದೆ ಅವರು ಮೊಣಕಾಲು ಊರುವ ಪರಿಸ್ಥಿತಿ ಬರುತ್ತದೆ. ಪ್ರೀತಿ ವಿಧೇಯತೆಯಿಂದ ಮತ್ತು ಭಯದಿಂದ ಎಂಬ 2 ಮೊಣಕಾಲುಗಳು ಕಾಣುತ್ತವೆ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28-29ನೇ ವಾಕ್ಯವನ್ನು ನೋಡಿರಿ. ಅದಕ್ಕೆ ಆಶ್ಚರ್ಯಪಡಬೇಡಿರಿ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯವನ್ನು ನೋಡಿರಿ. ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಬ ನಡೆಯಬೇಕಾದ ಸಂಗತಿಗಳ ಬಗ್ಗೆ ಮಾತನಾಡಿದ್ದಾರೆ. ಆ ಸಂಗತಿಗಳ ಕುರಿತೇ ಈ 3 ಲೋಕಗಳು, ಅಂದರೆ ಪರಲೋಕದಲ್ಲಿ ಭೂಮಿಯ ಮೇಲೆ ಭೂಮಿಯ ಕೆಳಗಡೆ ಇರುವವರು, ಅದಕ್ಕೆ ಸಂಬಂಧಿಸಿದ ಅಂಶಗಳು, ಅದಕ್ಕೆ ಕೂಡಿದ ವಿಷಯಗಳನ್ನು ಅಲ್ಲಿ ನೆನಪು ಮಾಡಿದ್ದಾರೆ. ಸೊ ಈ ವಾಕ್ಯವು 3 ಭಾಗಗಳಾಗಿ ಇದೆ. ಮೊದಲನೆಯದು ದೇವರ ಸಂಪೂರ್ಣ ಅಧಿಕಾರ ಕುರಿತು ತಿಳಿಸುವುದಕ್ಕೆ, 2ನೆಯದು ದೇವರ ಶಕ್ತಿಯ ಕುರಿತು ತಿಳಿಸುವುದಕ್ಕೆ, 3ನೆಯದು ದೇವರ ಬಳಿಯಲ್ಲಿ ಮೊಣಕಾಲೂರಿ ಇರುವ ಪರಿಸ್ಥಿತಿಯ ಕುರಿತು, ಪ್ರತಿಯೊಬ್ಬರ ಮೊಣಕಾಲು ಊರಿ ಇರುವಂತಹ ಪರಿಸ್ಥಿತಿಯನ್ನು ತಿಳಿಸುತ್ತದೆ. ಈ 3 ವಿಷಯಗಳೇ ಈ 3 ಲೋಕಗಳನ್ನು ಉಲ್ಲೇಖಿಸಿ ಪರಲೋಕದಲ್ಲಿ ಭೂಮಿಯಲ್ಲಿ ಭೂಮಿಯ ಕೆಳಗಡೆ ಇರುವವರ ಬಗ್ಗೆ ಉಲ್ಲೇಖಿಸಿ ಮಾತನಾಡಿದಂತಹ ಸಂದರ್ಭ. ಈ ವಾಕ್ಯದಿಂದ ಕೂಡಿದ ಅಂಶವು ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಅನೇಕರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.